ಒಳಗೆ ಕೂರಲ್ಲ ನೀಟಾಗಿ ಮೇಲೆ ಬಂದಿರುತ್ತೆ, ಅದು ಮತ್ತೆ ಬೀಳೋ ಚಾನ್ಸ್ ಇರುತ್ತೆ. ಇವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ಬೇಕಾದ್ರೆ ಕೀ ಬಿದ್ದೋಗ್ಬಿಟ್ಟೈತೆ. ಅಲ್ಲಿ ನೋಡಿ ಸ್ಟಾಪ್ ಮಾಡಕ್ಕೆ ನಿಲ್ಸಕ್ ನೋಡ್ತೀನಿ, ಕೀನೇ ಇಲ್ಲ. ತುಂಬಾ ಅರ್ಜೆಂಟ್ ಮಾಡಕ್ ತಗೊಂಡಿದ್ದೆ ನಾನು ರಿಯಲ್ ಎಸ್ಟೇಟ್ ಆಫೀಸ್ ಓಪನ್. ನೀವು ನನ್ನ ಹೆಂಡತಿನ ನಮ್ಮನೇನೆ ಹೊಂದಿರೋದು ಮಾತ್ರ ತೋರಿಸಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನಫೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾನು ಹೇಳಲ್ವಾ ಫ್ರೆಂಡ್ಸ್, ಇವರು ಮಧ್ಯದಲ್ಲಿ ಬಾಯಿ ಬಿಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಂತ. ನಾನು ಹೇಳಬೇಡ ನಮ್ಮ ಇವ್ರಿಗೆ, ನಮ್ಮ ಸಬ್ಸ್ಕ್ರೈಬರ್ಗೆ ಏನಂತ ನಮಸ್ಕಾರ ಅಂತ ಹೇಳಿ. ಆಮೇಲೆ ಇನ್ನೇನಾದ್ರು ಲವ್ ಯು ಆಲ್. ಇದೇನು ಹೇಳ್ತವ್ರೆ ಅಂತೀನಿ, ಒಂದೇ ಸಲ ಲವ್ ಯು ಆಲ್ ಅಂತೆ. ಸೊ ಫ್ರೆಂಡ್ಸ್, ಈಗ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂತಂದರೆ ಇವತ್ತು ನಾನು ತುಂಬ ದಿನಗಳಾದಮೇಲೆ, ವರ್ಷನೇ ಆಗಿತ್ತು ಅನ್ಸುತ್ತೆ, ತುಂಬಾ ಅರ್ಜೆಂಟ್ ಮಾಡಕ್ ತಗೊಂಡಿದ್ದೆ ನಾನು ರಿಯಲ್ ಎಸ್ಟೇಟ್ ಆಫೀಸ್ ಓಪನ್. ನೀವು ಪ್ರೈಸ್ ಹೇಳೋದು ಬೇಡ, ಜಸ್ಟ್ ಒಂದು ನಿಮಿಷ ಗೆಸ್ ಮಾಡಿ ಈ ಡ್ರೆಸ್ ಪೂರ್ತಿ ತೋರಿಸ್ರಿ ನೀವು ಹಂಗೆ ಫ್ರಂಟ್ ಇಂದಾನೆ. ನಾನು ಫುಲ್ಲು ಅಂದ್ರೆ ಆತ್ರಕ್ಕೆ ಹೋಗಿ ಸುಮ್ಮನೆ ಇರಿ ನೀವು. ಇದು ನೋಡಿ, ಇದು ಫುಲ್ ಈ ತರ ಬರುತ್ತೆ, ಫುಲ್ ಲೆಂತಿಯಾಗಿ ಒಂಥರ ಆರ್ಗೆನ್ಸಾ ಮೆಟೀರಿಯಲ್ ತರ ಇದಿರೋದು. ಆಯ್ತಾ, ಇದನ್ನ ನಾವು ಬೈ ಮಾಡಿದ್ವಿ ಅಂತಂದ್ರೆ ಸಿದ್ಧಾರ್ಥ ಲೇಔಟ್ ಅಲ್ಲಿ. ಅದು ಋತು ಕಲೆಕ್ಷನ್ ಅಕೇಶನ್ಸ್ ಅಲ್ಲ, ಹೌದು, ಏನೋ ಕಲೆಕ್ಷನ್ಸ್ ಅದೇನಾ? ಆಯ್ತಾ. ಅಲ್ಲಿ ನಮ್ದು ರಿಯಲ್ ಎಸ್ಟೇಟ್ ಆಫೀಸ್ ಓಪನಿಂಗ್ ಇತ್ತು ಮಾರನೇ ಬೆಳಗ್ಗೆಗೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅವತ್ತು ಏನೋ ಫುಲ್ಲು ದಸರಾ ಟೈಮ್ ನಾವು ಸಿಟಿಗೆ ಹೋಗೈತಲ್ಲ. ಆಕ್ಚುಲಿ ಸಿಟಿಗೆ ಹೋಗ್ಬೇಕು ಅಂತ ಹೋದು ಇದ್ರ ಯಾವ್ದು ಲೋಕರಂಜನ್ ಆಗ್ತಾರೆ ಮಾತ್ರ ಲಾಕ್ ಆಗೋದು, ವೆಹಿಕಲ್ ಫುಲ್ಲು ಟ್ರಾಫಿಕ್ ಜಾಮು. ಅವಾಗ ಏನು ಮಾಡಿದ್ವಿ, ಬೇಡ ಸಿಟಿಗೆ ಹೋದ್ರೆ ನಾವು ವಾಪಸ್ ಈ ಕಾಲಕ್ಕೆ ಬರಲ್ಲ ಅಂದ್ಬಿಟ್ಟು ವಾಪಸ್ ಏನು ಮಾಡಿದ್ವಿ, ಸಿದ್ಧಾರ್ಥ ಲೇಔಟಿಗೆ ಬಂದ್ವಿ. ಸಿದ್ಧಾರ್ಥ ಲೇಔಟಿಗೆ ಬಂದಾಗ ಅಂಗಡಿಗೆ ಹೋದ್ರೆ ನಮ್ಮ ಹೆಂಗಸರು ಈ ಡ್ರೆಸ್, ಚಂದ್ರುಳ್ಳಿ ಡ್ರೆಸ್ ಸೆಲೆಕ್ಟ್ ಮಾಡಿದೆ. ಆಮೇಲೆ ನೀವು ಫಸ್ಟ್ ಆಫ್ ಆಲ್ ನಾನು ಯೋಚನೆ ಮಾಡ್ತೀನಿ ಫ್ರೆಂಡ್ಸ್, ಅವರು ಕಾಸ್ಟ್ಲಿ ಹೇಳ್ದಾಗ ಇವರು ಏನಿಲ್ಲ ತಗೋ ನಾನು ಹಂಗೆ ಮುಖ ನೋಡಲ್ಲ ತಗೊಂಡಿರ್ತೀನಿ. ತಕೊಂಡ್ರು ಫ್ರೆಂಡ್ಸ್, ಎಷ್ಟು ಕೊಟ್ಟಬೇಡ. ಈ ಕುರ್ತಾ ಜಸ್ಟ್ ಇದು ಲಾಂಗ್ ಕುರ್ತಾ ಆಯ್ತಾ, ಇದಕ್ಕೆ ಎಷ್ಟಿರ್ಬೋದು ಗೆಸ್ ಮಾಡಿದ್ರ, ಕಮೆಂಟ್ ಮಾಡಿದ್ರ, ಟೈಪ್ ಮಾಡಿರ್ತಾರೆ. ಈಗ ಹೇಳ್ಬಿಡು ಎಷ್ಟು ಕೊಟ್ಟೆ ಅಂತ ಹೇಳಿ ನೀವು. 2000 ಫ್ರೆಂಡ್ಸ್, 2000 ಅರ್ಜೆಂಟ್ಗೆ ನಂಗೆ ನಾಳೆ ಹೊಸ ಬಟ್ಟೆ ಹಾಕೊಳ್ಳೇಬೇಕಿತ್ತು. ನಾವು ಅವತ್ತು ಡಿಸೈಡ್ ಆದ್ವಿ, ಆತ್ರಕ್ಕೆ ಬಟ್ಟೆ ತಗೊಳಕ್ ಹೋಗ್ಬಾರ್ದು ಅರ್ಜೆಂಟ್. 2000 ಗೊತ್ತಾಯ್ತು. ಅದು ಆಕ್ಚುಲಿ ಅದು ಆ ಕಲರು ಅದು ಏನು ಇಷ್ಟ ಆಯ್ತು ಅವ್ರು ರಮ್ಯಂಗೆ. ಆಕ್ಚುಲಿ ಅದು ರಮ್ಯ ಕಾಮನ್ ಆಗಿ ಈ ಕಲರ್ ನಂಗೆ ಚೆನ್ನಾಗಿ ಕಾಣಲ್ಲ, ನಂಗೆ ಬೇಡ ಅಂತ ಇರ್ತಾರೆ, ಆದ್ರೂ ಅದೇ ಕಲರ್ ತಗೊಂಡ್ರು. ಕಲರು ಒಂದು ಮತ್ತೆ ನಂಗೆ ಇಷ್ಟ ಆಯ್ತು, ಬಟ್ ಪ್ರೈಸ್ ವರ್ತಿ ಇಲ್ಲ ಅಂತ ಅನ್ನಿಸ್ತು. ಅಷ್ಟೊಂದು ಕೊಟ್ಬಿಟ್ವಿ ನಾವು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಫಿಕ್ಸ್ಡ್ ಪ್ರೈಸ್, ಏನು ಮಾಡೋಕ್ಕಾಗಲ್ಲ. ಮತ್ತೆ ಅರ್ಜೆಂಟ್ ಬೇಕಿತ್ತು. ಇವ್ರಿಗೆ ಅರ್ಧ ಕರ್ಕೊಂಡು ಹೋಗ್ಬೇಕಲ್ಲ ರಶ್ ಅಲ್ಲಿ, ಟ್ರಾಫಿಕ್ ಅಲ್ಲಿ ಅನ್ನೋ ಆಫೀಸ್ ಓಪನ್ ಏನೇನೋ ನಮ್ದು ಪ್ಲಾನ್ಸ್ಗಳೆಲ್ಲ ಇತ್ತು. ಹೆಂಗೆ ಗೊತ್ತಲ್ಲ, ಗಂಡಸರುಗಳಿಗೆ ಎಷ್ಟು ಜವಾಬ್ದಾರಿಗಳಿರ್ತದೆ. ಭಾಳ ಹಂಗೆ ಅಂದ್ರೆ ನನ್ನ ಜವಾಬ್ದಾರಿ ಇಲ್ಲ ಅಂತ ಇದೆ. ಆಯ್ತಾ, ಅವತ್ತು ಇವ್ರಿಗೆ ಅರ್ಜೆಂಟ್. ನಾನು ಯೋಚನೆ ಮಾಡಿರ್ತೀನಿ ದುಡ್ಡು ಬಗ್ಗೆ, ಇವರು ಕರ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಸಂಗತಿಗೆ ತಗೋರಂಗೆ ಏನಾಗಲ್ಲ ಅಂದ್ಬಿಟ್ಟು 2000 ಇನ್ವೆಸ್ಟ್ ಮಾಡಿಸಿದ್ರು. ಇದು ನಾನೊಂದು 2 ಸಲನೋ 3 ಸಲನೋ ಹಾಕೊಂಡೆ. ಆಮೇಲೆ ಈಗ ನೋಡಿ, ಈಗ ಡೈಲಿ ವೇರ್ಗೆ ಹಾಕೊಂತ ಇದ್ದೀನಿ ಇದನ್ನ ನಾನು. 2000 ರೂಪಾಯಿ ಬಟ್ಟೆ ಡೈಲಿ ವೇರ್ಗೆ ಹಾಕೊಳ್ಳೋಷ್ಟು ಶ್ರೀಮಂತೆ ಆಗ್ಬಿಟ್ಟು ಅವಳೆ ನನ್ನ ಹೆಂಡತಿ. ಶ್ರೀಮಂತೆ ಏನ್ ಮಾಡೋದು, ಇದನ್ನ ಏನು ಮಾಡೋಕ್ಕಾಗಲ್ಲ, ತಗೋಬಿಟ್ಟಿದ್ದೀನಿ. ಕೆಲವು ಸಲ ಆಗ್ಬಿಡುತ್ತೆ ಅರ್ಜೆಂಟ್ಗೆ ಶಾಪಿಂಗ್ ಮಾಡ್ತೀನಿ. ಇನ್ನೊಂದು ಎಡವಟ್ಟುಗಳು, ದಯಮಾಡಿ ನೀನು ವಿಡಿಯೋ ಮಾಡ್ಬೇಕಾರೆ ಸೆಲ್ಫಿಲಿ ಸ್ಟ್ಯಾಂಡ್ ಹಾಕ್ಬಿಡು. ಏನು ಹೊಸಿ ತೂಕ ಆಯ್ತಾ, ನೀನು ಫೋನ್ ಹಿಡ್ಕೊಳಕ್ಕಾಗಲ್ಲ. ಹೇರ್ ಸ್ಟೈಲ್ ಹಿಂಗೆ ಕ್ಲಿಪ್ ಹಾಕಿದ್ನಲ್ಲ, ನಂಗೆ ಚೆನ್ನಾಗಿ ಕಾಣ್ತಿಲ್ಲ ಅನ್ಸುತ್ತೆ, ಬೇರೆ ತರ ಹಾಕೊಂಡ್ಬರ್ತೀನಿ. ಹಂಗೆ ಮಾತಾಡ್ತಿರ್ತೀಯ? ಏನು ಮಾತಾಡೋಕ್ಕಾಗಲ್ಲ ನಾನು, ದಯಮಾಡಿ ಏನು ಮಾತಾಡಲ್ಲ ನಾನು. ಆಲ್ರೆಡಿ ಫ್ರೆಂಡ್ಸ್ ಏನು ಗೊತ್ತಾ, ಮಧ್ಯಾಹ್ನ ಒಂದು ವಿಡಿಯೋ ನಾನೇ ಮಾತಾಡಿದ್ದೀನಿ ರಮ್ಯಾ. ಯಾವುದು ಗೊತ್ತಾ, ಜನಗಳಿಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಅವ್ರು ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ಅದನ್ನು ಕೆಲವರು ಕಾಮೆಂಟ್ ಮಾಡಿದ್ರಲ್ಲ. ಸೊ ಈಗ ಯಾರಾದರೂ ಬಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂದರೆ ಪ್ರೊಸೀಜರ್ ಎಲ್ಲ ಯಾವ ಥರ ಇರ್ತದೆ, ಅಪ್ ಟು ರಿಜಿಸ್ಟ್ರೇಷನ್ವರೆಗೆ ಏನೇನು. ಈ ಹೇರ್ ಸ್ಟೈಲ್ ಚೆನ್ನಾಗಿ ಸೂಟ್ ಆಗೋದು. ಒಂದು ನಿಮಿಷ ನಾನು ಮಾತು ಮುಗಿಸ್ಬಿಡ್ತೀನಿ. ಏನೇನು
ಕ್ರಮಗಳನ್ನ ಅನುಸರಿಸಬೇಕು. ಸೊ ಅದನ್ನು ನಾನು ಸ್ವಲ್ಪ ಹೇಳಿದ್ದೀನಿ, ನನ್ನದೇ ಆದಂಥ ಒಂದು ವೇಲಿ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಅದನ್ನು ನಾನೀಗ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಪ್ರಾಪರ್ಟಿನ ಬೈ ಮಾಡಬೇಕಾದ್ರೆ ಮೇನಾಗಿ ಏನು ನೋಡಬೇಕು, ರಿಜಿಸ್ಟ್ರೇಷನ್ ಪ್ರೋಸೆಸ್ಸಲ್ಲಿ ಏನೇನಾಗುತ್ತೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ, ಅದನ್ನು ನೋಡ್ಕೊಂಡು ಬಂದ್ಬಿಡಿ. ಈಗ ನಾವು ಚಿಕ್ಕಳ್ಳಿಗೆ ಹೋಗ್ತಾ ಇದ್ದೀವಿ, ಸೊ ಅಲ್ಲಿ ಸಿಗ್ತೀನಿ ನಾನು. ಪ್ರಾಪರ್ಟಿ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿರಲ್ಲ. ಸೊ ಅದನ್ನು ಬೈ ಮಾಡೋದು ಹೇಗೆ, ಅದು ಯಾವ ಥರ ಪ್ರೊಸೆಸ್ ಆಗೋದೆಲ್ಲ ಯಾವ ಥರ, ಸಬ್ ರಿಜಿಸ್ಟ್ರದೆಲ್ಲ ಯಾವ ಥರ, ಅದು ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳೋದ್ರಿಂದ ನಾನು ಈ ವಿಡಿಯೋನ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಾಪರ್ಟಿನ ನಾವು ಅಂದರೆ ಒಂದು ಸೈಟ್ ಆಗ್ಬೋದು ಅಥವಾ ಒಂದು ಮನೆ ಆಗ್ಬೋದು. ಕೆಲವರು ನಾವೇ ಸೈಟ್ ತಗೊಂಡು ಮನೇನ ಕಟ್ಟಬೇಕು ಅನ್ನೋದಿರುತ್ತೆ, ಕೆಲವರು ಇಲ್ಲಪ್ಪ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ನಾವು ಮನೆಯೇ ತಗೋಬೇಕು ಅಂತ ಇರುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ ನಾನು ಒಂದು ಸೈಟ್ ಬಗ್ಗೆ ಮಾತಾಡ್ತೀನಿ. ಈಗ ಯಾರೋ ಬರ್ತೀರಾ, ಸೈಟ್ ನೋಡ್ತೀರಾ, ಇಷ್ಟ ಆಗುತ್ತೆ ನಿಮಗೆ, ಓನರ್ನ ಈಗ ಯಾರೋ ನಮ್ಮ ಥರ ರಿಯಲ್ ಎಸ್ಟೇಟ್ ಮಾಡೋರು ತೋರಿಸ್ಕೊಟ್ಟಿರ್ತಾರೆ. ಸೊ ನೀವು ಅವಾಗ ಒಂದು ರೇಟ್ ಏನು ಓನರ್ಗೆ ಏನು ಹೇಳಿರ್ತಾರೆ ಆ ರೇಟ್ ನಾವು ಕಸ್ಟಮರ್ಗೆ ಹೇಳಿರ್ತೀವಿ. ಸೊ ಓಕೆ ಆಯಿತು, ಕೂರಿಸಿ ಹೆಚ್ಚು ಕಮ್ಮಿ ಮಾಡಿಸ್ಕೊಡಿ ಅಂತ ಹೇಳಿರ್ತೀರ. ಪ್ರಾಪರ್ಟಿ ಓನರ್ನ ಕರೆಸ್ತೀವಿ, ನಿಮ್ಮನ್ನು ಕರೆಸಿರ್ತೀವಿ, ಕುತ್ಕೋತೀರಾ, ಮಾತುಕತೆ ಆಗುತ್ತೆ. ಅವರೊಂದು ರೇಟು ನೀವೊಂದು ರೇಟ್ ಹೇಳಿರ್ತೀರ, ಇಬ್ಬರು ಸೇರಿ ಒಂದು ರೇಟ್ ಆಗುತ್ತೆ. ಅವ್ರು ಹೇಳಿದಷ್ಟೇ ನೀವು ಕೊಡಲ್ಲ, ನೀವು ಹೇಳಿದಷ್ಟಕ್ಕೆ ಅವರು ಕೊಡಲ್ಲ. ಸೊ ಇಬ್ಬರದು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ರೇಟ್ಗೆ ಒಪ್ಪಂದ ಆಗುತ್ತೆ, ಮಾತುಕತೆ ಆಗುತ್ತೆ. ಸೊ ನೀವೊಂದಷ್ಟು ಟೋಕನ್ ಅಡ್ವಾನ್ಸ್ ಕೊಡ್ತೀರಾ, ಅವರು ನಿಮಗೆ ಪ್ರಾಪರ್ಟಿದು ಡಾಕ್ಯುಮೆಂಟ್ ಜೆರಾಕ್ಸ್ ಕೊಡ್ತಾರೆ, ಒರಿಜಿನಲ್ಸ್ ಎಲ್ಲ ಶೋ ಮಾಡ್ತಾರೆ, ಜೆರಾಕ್ಸ್ನ ನಿಮಗೆ ಕೊಡ್ತಾರೆ. ಸೊ ಆ ಜೆರಾಕ್ಸ್ ಡಾಕ್ಯುಮೆಂಟ್ನ ಕೊಟ್ಟಾಗ ನೀವು ಏನು ಮಾಡಬೇಕು, ಸೊ ಆ ಪ್ರಾಪರ್ಟಿ ಕರೆಕ್ಟ್ ಇದೆಯಾ, ಲೀಗಲ್ ಆಗಿದೆಯಾ, ಅಥವಾ ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನೀವೇನು ಮಾಡಬೇಕು, ನೀವು ಬ್ಯಾಂಕ್ ಲೋನ್ಗೆ ಹೋಗೋದಿದ್ರೆ ಬ್ಯಾಂಕ್ ಅವರೇ ಲೀಗಲ್ ಒಪಿನಿಯನ್ ತಗೋತಾರೆ. ಸೊ ಬ್ಯಾಂಕ್ ಅವರು 10 ರೂಪಾಯಿ ಪೆನ್ನನ್ನೇ ಕಟ್ಟಿರ್ತಾರೆ, ಇನ್ನು ಪ್ರಾಪರ್ಟಿಗೆ ಲಕ್ಷಾಂತರ ರೂಪಾಯಿ ಲೋನ್ ಸುಮ್ಮನೆ ಕೊಡಲ್ಲ, ಅದೊಂದು ತಿಳ್ಕೊಳ್ಳಿ. ಸೊ ಅವರು ಪ್ರಾಪರ್ಟಿನ ಅವರು ಪ್ರತಿಯೊಂದು ಬ್ಯಾಂಕಲ್ಲೂ ಅಡ್ವೊಕೇಟ್ಸ್ನ ಎಂಪ್ಯಾನಲ್ಮೆಂಟ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಅವರ ಬ್ಯಾಂಕ್ಗೆ ಎಂಪ್ಯಾನಲ್ ಆಗಿರುವಂಥ ಅಡ್ವೊಕೇಟ್ಗೆ ಡಾಕ್ಯುಮೆಂಟ್ಸ್ನ ಕೊಡಿಸಿ ಅಲ್ಲಿ ಡಾಕ್ಯುಮೆಂಟ್ನ ವೆರಿಫೈ ಮಾಡಿ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಒಂದು ಸರ್ಟಿಫೈಡ್ ಕಾಪಿ ಕೊಡಿಸ್ತಾರೆ. ಸೊ ಇಲ್ಲ, ನಾನು ಯಾವುದೇ ರೀತಿ ಬ್ಯಾಂಕ್ ಲೋನ್ಗೆ ಹೋಗ್ಲಿಲ್ಲಪ್ಪ, ನಾನು ಹೊರಗಡೆ ಯಾರಾದರೂ ಗೊತ್ತಿರೋರ ಹತ್ರ ಮಾಡಿಸ್ಕೊತೀವಿ ಅನ್ನಂಗಿದ್ರು ಮಾಡಿಸ್ಕೋಬೋದು, ಅಥವಾ ಯಾರಾದರೂ ನವೀನವರೇ ನಿಮ್ಗೆ ಗೊತ್ತಿರೋರು ಇದ್ರು ಮಾಡಿಸ್ಕೊಡಿ ಅಂದರೂ ನಾವು ಮಾಡಿಸ್ಕೊಡ್ತೀವಿ. SBIಗೆ ವರ್ಕ್ ಮಾಡುವಂಥ ಅಡ್ವೊಕೇಟ್ಸು ಇದ್ದಾರೆ ನಮ್ಮಲ್ಲಿ, ಅವ್ರ ಹತ್ರ ಹೇಳೂ ಮಾಡಿಸ್ಕೊಡ್ತೀವಿ. ಇದಕ್ಕೆಲ್ಲ ಫೀಸ್ ಒಂದು 5,000 ರೂಪಾಯಿ ಆ ಥರ ತಗೊತಾರೆ. ಸೊ ಡಿಪೆಂಡ್ ಅಪಾನ್ ಅಪ್ರೂವ್ಡ್ ಲೇಔಟು, ಅಲಾಟೆಡ್ ಲೇಔಟು, ಅಥವಾ ಯಾವ ಥರ ಡಾಕ್ಯುಮೆಂಟ್ಸ್ ಎಷ್ಟಿರುತ್ತೆ ಏನೋ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಯಾಕೆಂದರೆ ಅಪ್ರೂವ್ಡ್ ಲೇಔಟ್ಗೆಲ್ಲ ಇಷ್ಟಿಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ. ಸೊ ಅದೊಂದು ಬುಕ್ಲೆಟಾಗಿ ಕೊಟ್ಟಿರ್ತಾರೆ ಲೇಔಟಿಂದ. ಅಲಾಟ್ಮೆಂಟ್ ಅಲಾಟೆಡ್ಗಾದರೆ ಕೆಲವಷ್ಟು ಬೆರಳೆಣಿಕೆ ಎಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ, ಯಾವುದಾದ್ರೂ ಅವರು ಲೀಗಲ್ ಒಪಿನಿಯನ್ ಹೇಳ್ತಾರೆ. ಹಾಗಾಗಿ ಬ್ಯಾಂಕ್ ನೀವು ಲೋನ್ಗೆ ಹೋದಾಗ ಲೋನ್ ಯಾವ ಥರ ಏನು ಅದು ಡೌಟ್ಸ್ ಇರುತ್ತೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಈಗ ಅಲ್ಲಿ ಅದಕ್ಕಿಂತ ಮುಂಚೆ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಿದ್ರಿ, ಡಾಕ್ಯುಮೆಂಟ್ ಕೊಟ್ಟರು, ಅವ್ರಿಗೆ ಹೇಳಿರ್ತೀರ, ಓನರ್ಗೆ ಏನಂತ ಹೇಳಬೇಕು, ನೀವು ಟೋಕನ್ ಅಡ್ವಾನ್ಸ್ ಕೊಟ್ಟು ನೀವು ಅವ್ರ ಅಗ್ರಿಮೆಂಟ್ ಯಾವಾಗ ಹಾಕೊಂತೀರಾ ಅಂತ ಕೇಳ್ತಾರೆ. ಸೊ ನೀವು ಪ್ರಾಪರ್ಟಿನ ಅವ್ರಿಗೆ ಟೋಕನ್ ಅಡ್ವಾನ್ಸ್ ತಗೊಂಡು ಡಾಕ್ಯುಮೆಂಟ್ ಇಸ್ಕೊಂಡಾಗ ನಾವು ಇದು ಲೀಗಲ್ ಕ್ಲಿಯರ್ ಆಗ್ತಿದ್ದಂಗೆ ನಾವು ಅಗ್ರಿಮೆಂಟ್ ಹಾಕೋತೀವಿ, ಇಲ್ಲ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀವಿ. ಅದು ನೀವು ಹೇಳಬೇಕು. ನೀವು ಅಗ್ರಿಮೆಂಟಲ್ಲಿ ಈಗ ಯಾರು ಮುಂಚೆ ಥರ 6 ತಿಂಗಳು 3 ತಿಂಗಳು ಟೈಮ್ ಕೊಡ್ತಿಲ್ಲ, ಇವಾಗ ಎಲ್ಲರೂ ಟೈಮ್ ಕೊಡ್ತಾರೆ, ಒಂದು 45 ಡೇಸ್ ಕೊಡ್ತಾರೆ. ಆ ವಿಚಾರ ನಿಮಗೆ ಮತ್ತೆ ಓನರ್ಗೆ ಬಿಟ್ಟಿದ್ದು, ನೀವು ಎಷ್ಟು ತಿಂಗಳು ಟೈಮ್ ಬೇಕು ಅಂತ ಕೇಳ್ತೀರಾ, ಅದು ಅವ್ರಿಗೇನಾದ್ರು ಅನುಕೂಲ ಇದ್ರೆ ಕೊಡ್ಬೋದು, ಇಲ್ಲ ಅಂದರೆ ಅವ್ರು 45 ಡೇಸು ಅಂದರೆ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಅದರಲ್ಲಿ ಯಾವುದೇ ರೀತಿ ನಮ್ಮದು ಏನೂ ಇರಲ್ಲ, ನಾವೊಂದು ಮಾತು ಹೇಳ್ಬೋದು ಅಷ್ಟೇ. ಸೊ ಅದಾಯಿತು. ಅದಾದಮೇಲೆ ಬ್ಯಾಂಕಲ್ಲೂ ಲೀಗಲ್ ಕ್ಲಿಯರ್ ಆಯಿತು. ಲೀಗಲ್ ಕ್ಲಿಯರ್ ಆದಮೇಲೆ ನೆಕ್ಸ್ಟು ಅಗ್ರಿಮೆಂಟು. ಸೊ ಅಗ್ರಿಮೆಂಟ್ ಹಾಕ್ಕೊಂಡು ಈಗೇನೋ ಒಂದು 45 ಡೇಸ್ಗೆ ನಾವು ಅಗ್ರಿಮೆಂಟ್ ಹಾಕೋತೀವಿ, ಆಮೇಲೆ ರಿಜಿಸ್ಟರ್ ಮಾಡ್ಕೋತೀವಿ. ಸರ್ ಸ್ವಲ್ಪ ಅಮೌಂಟ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಿದೆ, ಹಾಗೆ ಹೀಗೆ. ಸೊ ಓಕೆ ಆಯಿತು. ಅವ್ರಿಗೆ ಒಂದು ಅಗ್ರಿಮೆಂಟು, ಈಗ ಒಂದು 50 ಲಕ್ಷ ರೂಪಾಯಿ ಪ್ರಾಪರ್ಟಿ ತೊಗೊಂಡಿದ್ದೀರಾ ಅಂದರೆ ಒಂದು 10 ಲಕ್ಷನೋ, ಒಂದು 15 ಲಕ್ಷನೋ, ಇಲ್ಲ 20 ಲಕ್ಷನೋ, ನಿಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ ಅಷ್ಟನ್ನ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ನ ಮಾಡಿಸ್ಕೋಬೇಕು. ಅದು ಏನು ಸ್ಟಾಂಪಿಂಗ್ ಅಂತ ಹೇಳ್ತಾರೆ, ಅದು ಚಾಪ ಕಾಗದ. ಅದನ್ನು 500 ರುಪೀಸ್ದು ಪೇಪರ್ ತಗೊಂಡು ಅಥವಾ 1000 ರುಪೀಸ್ ಪೇಪರ್ ತಗೊಂಡು, ಎಷ್ಟು ಜಾಸ್ತಿ ರುಪೀಸ್ದು ನಾವು ಪೇಪರ್ ತಗೋತೀವಿ ಅಂದರೆ ಸ್ಟಾಂಪು ಪೇಪರ್ ತಗೋತೀವಿ, ಅಷ್ಟು ನಮಗೆ ವ್ಯಾಲಿಡ್ ಇರ್ತದೆ ಪೇಪರು ಅಂತ. ಸೊ ಅದನ್ನು ತಗೊಂಡು ಅದನ್ನು ಏನು ಮಾಡ್ತೀವಿ, ಅದನ್ನು ಡಾಕ್ಯುಮೆಂಟು ಟೈಪ್ ಮಾಡಿಸ್ಕೊಬೇಕು. ಅಂದರೆ ಅದೊಂದು ಫಾರ್ಮೆಟ್ ಇರುತ್ತೆ, ಅದನ್ನು ನಾವೇ ಮಾಡಿಸ್ಕೊಡ್ತೀವಿ. ಅದನ್ನು ಮಾಡಿಸ್ಕೊಂಡು ಸೆಲ್ಲರು, ಬೈಯರು ಮತ್ತು ಸಾಕ್ಷಿ ಎಲ್ಲ ಸೈನ್ ಹಾಕ್ಸ್ಕೊಂಡು ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಬೇಕು. ಜೆರಾಕ್ಸ್ನ ಪ್ರಾಪರ್ಟಿ ಸೆಲ್ಲರ್ ಕೊಡಬೇಕು. ಸೊ ಇದಿಷ್ಟು ಯಾವುದಾಯಿತು, ಅಗ್ರಿಮೆಂಟ್ವರೆಗೆ ಆಯಿತು.
ನೆಕ್ಸ್ಟ್ ರಿಜಿಸ್ಟ್ರೇಷನ್. ನೀವು ಬ್ಯಾಂಕ್ ಲೋನ್ಗೆ ಹೋಗ್ತೀನಿ ಅಂದರೆ ಬ್ಯಾಂಕ್ ಅವರು ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ, ಅವರು ಬ್ಯಾಂಕ್ ಕಡೆಯಿಂದ ಇರೋ ಅವರು ಲೀಗಲ್ ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಒರಿಜಿನಲ್ ವೆರಿಫಿಕೇಶನ್ ಕರೆಸ್ತಾರೆ, ಒರಿಜಿನಲ್ನ ಅಡ್ವೊಕೇಟ್ ನೋಡಿ ಅದನ್ನು ಸರ್ಟಿಫೈಡ್ ಕಾಪಿ ಕೊಡ್ತಾರೆ, ಲೀಗಲ್ ಓಕೆ ಇದೆ ಅಂದ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಹೇಳ್ತಾರೆ. ನೆಕ್ಸ್ಟ್ ನಿಮ್ಮ ಪ್ರೊಫೈಲ್ ಏನು, ನೀವು ಸ್ಯಾಲ್ರಿಡ್ ಎಂಪ್ಲಾಯ ಅಥವಾ ITR ಇದ್ರೆ, ಬಿಸ್ನೆಸ್ ಮಾಡ್ತಾ ಇದ್ರೆ ITR ಇದ್ರೆ, ಇವ್ರಿಗೆಲ್ಲ ಏನಾಗುತ್ತೆ ನಾರ್ಮಲ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ 8 to 8.5 ಇರುತ್ತೆ. ಅಕಸ್ಮಾತ್ ಕೆಲವ್ರಿಗೆ ಹೇಳ್ಬೋದು, ನಾವು ಬೀದಿ ಬದಿ ವ್ಯಾಪಾರಿಗಳು, ನಮ್ಗೆ ಏನು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ, ನಮ್ಮದು ಯಾವುದೇ ರೀತಿ ಪೇ ಸ್ಲಿಪ್ ಇಲ್ಲ ಅಥವಾ ITR ಇಲ್ಲ, ಅಂಗಡಿದು ಮಳಿಗೆಯಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ, ನಾವು ಬೀದಿ ಬದಿ ವ್ಯಾಪಾರಿಗಳು, ನಮಗೂ ಲೋನ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಖಂಡಿತ ಲೋನ್ ಆಗುತ್ತೆ. ಲೋನ್ ಆಗಲ್ಲ ಅಂತೇನಿಲ್ಲ. ಬಟ್ ನಿಮ್ಮ ತಿಂಗಳ ಆದಾಯ ಎಷ್ಟಿದೆ ಅದ್ರ ಮೇಲೆ ಅವರು ಲೋನ್ನ ಮಾಡ್ತಾರೆ. ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ವೇರಿ ಆಗುತ್ತೆ. ನಾರ್ಮಲ್ ಆಗಿ ಡಿಪೆಂಡ್ ಅಪಾನ್, ಈಗ ಸ್ಯಾಲ್ರಿಡ್ ಎಂಪ್ಲಾಯ್ ಇದ್ದು ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 8 to 8.5 ಆ ಥರ ಇರುತ್ತೆ. ನಿಮ್ದೆಲ್ಲ ಏನೇ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರು ನಾರ್ಮಲ್ ಆಗಿ 12.5, 13 ಈ ಥರ ಎಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ವೇರಿ ಆಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಬೇಕು. ಲೋನ್ ಆಗೋದೇ ಇಲ್ಲ ಅಂತೇನಿಲ್ಲ, ಲೋನ್ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದ ಪರವಾಗಿಲ್ಲ ಕಣಪ್ಪ, ಲೋನ್ ಕೊಡ್ತಾ ಇದ್ರೆ ಸದ್ಯಕ್ಕೆ ನಾನು ಲೋನ್ ತಗೊಳ್ಳೋಣ ಅನ್ನೋಗಿದ್ರೆ ನೀವು ತಗೋಬಹುದು. ಅದರಲ್ಲಿ ಯಾವುದೇ ರೀತಿ ಏನೂ ಡೌಟ್ ಇಲ್ಲ, ಲೋನ್ ಕೊಟ್ಟೇ ಕೊಡ್ತಾರೆ ಎಲ್ರಿಗೂ. ಸೊ ಯಾವುದೇ ಪ್ರಾಪರ್ಟಿಗಾದ್ರೂ ಬ್ಯಾಂಕ್ ಅವರು ನಿಮಗೆ 100% ಲೋನ್ ಕೊಡಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಸೈಟ್ಗಾದ್ರೆ 75% ಬ್ಯಾಂಕ್ ಲೋನ್ ಕೊಡ್ತಾರೆ, ಮನೆಗಳಿಗಾದ್ರೆ ಅಪ್ ಟು 80% ಬ್ಯಾಂಕ್ ಲೋನ್ ಕೊಡ್ತಾರೆ. ಅದು ನಿಮ್ಮ ತಿಂಗಳ ಆದಾಯ. ಅದಕ್ಕೆ ಈಗ ಎಕ್ಸಾಂಪಲ್, ನೀವೊಂದು 80 ಲಕ್ಷ ರೂಪಾಯಿ ಬೇಡ, 1 ಕೋಟಿ ರೂಪಾಯಿ ಮನೆ ಪರ್ಚೇಸ್ ಮಾಡ್ತೀರಾ. 1 ಕೋಟಿ ರೂಪಾಯಿ ಮನೆ ಪರ್ಚೇಸ್ ಮಾಡಿ ನಿಮಗೆ 1 ಕೋಟಿ ರೂಪಾಯಿ ಮನೆಗೆ 80% ಬ್ಯಾಂಕ್ ಲೋನ್ ಅಂದ್ರೆ 80,000 ರೂಪಾಯಿ, 80 ಲಕ್ಷ ಬ್ಯಾಂಕ್ ಲೋನ್ ಅನ್ಕೊಳ್ಳಿ. 80 ಲಕ್ಷ ತಗೊಂಡ್ರೆ ನಿಮ್ಗೆ ಅರೌಂಡ್ ಒಂದು 70,000 ರೂಪಾಯಿ EMI ಬರುತ್ತೆ ತಿಂಗಳಿಗೆ. ಸೊ ನೀವು 70,000 ರೂಪಾಯಿ EMI ಕಟ್ಟಷ್ಟು ನಿಮ್ದು ಆದಾಯ ಬರ್ತಾ ಇರಬೇಕು. ಸೊ ಅಂದ್ರೆ 70,000 ಸ್ಯಾಲ್ರಿ ಇದೆ ಅಂತ ಅಲ್ಲ. ಸೊ ನಿಮ್ಮ ಸ್ಯಾಲ್ರಿಲವೇ ಒಂದು 1/4% ನಿಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಅಂತ ಇರಬೇಕು. ಸೊ ಹಾಗೆ ಈಗ ನಿಮಗೆ ಹೆಚ್ಚು ಕಡಿಮೆ 70,000 ರೂಪಾಯಿ EMI ಅಂದರೆ ನೀವು 1/10, 1/20 ಆ ಥರ ಟೇಕ್ ಹೋಮ್ ಸ್ಯಾಲ್ರಿ ಇರಬೇಕು. ನಿಮಗೆ ಬ್ಯಾಂಕ್ ಅವರು 80 ಲಕ್ಷ ಲೋನ್ ಕೊಡ್ತಾರೆ ಅಂದರೆ 1,10,000, 1/20 ಆ ಥರ ಟೇಕ್ ಹೋಮ್ ಸ್ಯಾಲ್ರಿ ಇರಬೇಕು. ಸೊ ಈ ಥರ ಇರುತ್ತೆ. ಎಕ್ಸಾಂಪಲ್, ನೀವು ಒಂದು 50 ಲಕ್ಷ ರೂಪಾಯಿ ಪ್ರಾಪರ್ಟಿ ತಗೋತೀರಾ, 50 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಬೇಕು, 50 ಲಕ್ಷ ನಿಮಗೆ ಬ್ಯಾಂಕ್ ಲೋನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಆದಾಯ ಒಂದು 75,000 ರೂಪಾಯಿ ಆದಾಯ ಇರಬೇಕು. ಸೊ 50 ಲಕ್ಷ ಲೋನ್ ತಗೊಂಡ್ರೆ ನಿಮ್ಮ ತಿಂಗಳ ಆದಾಯ, ಗಂಡ ಆಗಲಿ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗಲಿ, ಒಂದು ಫ್ಯಾಮಿಲಿ ಮೆಂಬರ್ಸ್ ಇಷ್ಟು ಜನದಿಂದ ಆದಾಯ 75,000 ಇರಬೇಕು. ಈ ಥರ ಇರುತ್ತೆ. ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹೋಗೋಣ. ಸರ್ವಿಸ್ ಮಾಡಿಸಿದ್ರಾ? ಹಿಂದಕ್ಕೆ ಹೋಯ್ತಾ ಇರ್ಲಿಲ್ವಲ್ಲ ಗಾಡಿ. ಫ್ರೆಂಡ್ಸ್, ಯಾವ ತರ ಆಗ್ಬಿಟ್ಟಿತ್ತು ಅಂದ್ರೆ, ಮದ್ವೆ ಟೈಮಲ್ಲಿ ಚೆನ್ನಾಗಿ ರಫ್ಯೂಸ್ ಮಾಡ್ಬಿಟ್ಟು ನನ್ನ ಗಾಡಿನ ಫುಲ್ ಮಿಂಚ್ತೈತಿ ಇವತ್ತು. ಹೆಂಗೆ ಅಂದ್ರೆ ಮುಂದಕ್ಕೆ ಗಾಡಿ ನಿಲ್ಸಿದ್ರೆ ಮುಂದಕ್ಕೆ ಹೋಗ್ತಾ ಇತ್ತು. ವೀಲ್ ಜಾಮ್ ಆಗ್ಬಿಟ್ಟಿತ್ತು, ಹಿಂದಕ್ಕೆ ಹೋಯ್ತಾ ಇರ್ಲಿಲ್ಲ. ಸ್ಟಾರ್ಟ್ ಆದಾಗ ಮಾತ್ರ ಮುಂದೆ ಹೋಯ್ತಾ ಇತ್ತು. ನಾರ್ಮಲ್ ಆಗಿ ಕೀ ಆಫ್ ಆಗಿದ್ರೆ ಹೋಗ್ತಾನೆ ಇರ್ಲಿಲ್ಲ, ಫುಲ್ ಹಂಗೆ ಮುಂದೆ ಹೋಗ್ತಾ ಇದ್ದು. ಸೊ ಹಾಗಾಗಿ ಈಗ ಅದಕ್ಕೆ ಟೆಸ್ಟ್ ಡ್ರೈವ್ ನೋಡೋಣ ಅಂತ ಇದೆ. ಇಲ್ಲ, ಚೆನ್ನಾಗಿ ಒಳ್ಳೆ ಹೊಸ. ಅವ್ರು ಏನು ಪಾಲಿಶ್ ಮಾಡಿರ್ತಾರಾ? ಪಾಲಿಶ್ ಹಾಕಿರ್ತಾರೆ, ಅದಕ್ಕೇನೆ ಇಷ್ಟು ಮಿಂಚೈತೆ ನೋಡು. ಹಂಗೆ ಧೂಳು ಕೂರುತ್ತೆ. ಪಾಲಿಶ್ ಹಾಕ್ಬೇಡಿ ಅಂದಿದ್ದೆ, ಧೂಳು ಬೇಗ ಕುಳಿ ಆಗುತ್ತೆ ಅಂತ, ಆದರೂ ಹಾಕೋದು. ಬಟ್ ಎಷ್ಟು ಚೆನ್ನಾಗಿ ಕಾಣ್ತೈತೆ ಗೊತ್ತಾ, ಹೊಸ ಗಾಡಿ ಆಗ್ಬಿಟ್ಟೈತೆ. ಫ್ರೆಂಡ್ಸ್, ಆ್ಯಕ್ಚುಲಿ ಗಾಡಿ ತೊಗೊಂಡಿದ್ದು ಮೇನ್ ಉದ್ದೇಶ ಕೇಳಿದ್ರೆ ನೀವು ಏನಂತ ಅಂದರೆ, ನವೀನ್ ಅವ್ರನ್ನ ನಾನು ನವೀನ್ ಲವ್ ಮಾಡಬೇಕಾದ್ರೆ ಏನಾಗ್ಬಿಡ್ತು ಅಂದರೆ, ನವೀನ್ ಅವರು ಒಂದು ಕ್ಲಾಸಿಗೆ ಬರ್ತಾಯಿದ್ರು, ಕಾಂಪಿಟೇಟಿವ್ ಎಕ್ಸಾಮ್ಸ್. ನಮ್ಮದು ಲವ್ ಸ್ಟೋರಿ ಹೇಳಿದ್ವಲ್ಲ, ಅಲ್ಲ ಲೈಫ್ ಸ್ಟೋರಿ, ಅದ್ರಲ್ಲಿ ಒಂದು ಮರ್ತು ನಾವು ಅದೇ ಟೀಚರಾಗಿ ವರ್ಕ್ ಮಾಡೋದ್ಬಿಟ್ಟು ಬಂದ್ಮೇಲೆ KS ಕೋಚಿಂಗ್ ಹೋದೆ ಬೆಂಗಳೂರಿಗೆ, ಹರಿಪ್ರಸಾದ್ ಇನ್ಸ್ಟಿಟ್ಯೂಷನ್. ಅದು ಯಾಕೆ ಹೇಳಿ, ಗೌರ್ನಮೆಂಟ್ ಕೆಲಸ ತಗೋಬೇಕು, ನಮ್ಮ ಮನೇಲಿ ಹುಡುಗಿ ಕೊಡಲ್ಲ ಅಂತ ಅಂದ್ಬಿಟ್ಟು ಗೌರ್ನಮೆಂಟ್ ಕೆಲಸ ತಗೋಬೇಕು ಅಂತ ಅಂದ್ಬಿಟ್ಟು ಇವ್ರು ಕೋಚಿಂಗ್ ಕ್ಲಾಸಿಗೆ ಹೋದ್ರು. ಫಸ್ಟ್ ಆಫ್ ಆಲ್ ಇವ್ರಿಗೆ ಓದೋ ಮೈಂಡ್ ಸೆಟ್ ಎಲ್ಲ ಹೊಟ್ಟೋಗಿತ್ತು, ಬಟ್ ಆದ್ರೂ ಹೋದ್ರು ಪಾಪ ನನಗೋಸ್ಕರ. 6 ತಿಂಗಳು ಏನೋ ಸತತ ಪ್ರಯತ್ನ ಮಾಡಿದ್ರು, ಬಟ್ ಅಲ್ಲಿ ಏನೋ ಅಷ್ಟೊಂದು ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ಬಂದ್ಮೇಲೆ ಇಲ್ಲಿ ಯಾವ್ದೋ ಕ್ಲಾಸಸ್ ನಡೀತಿದೆ ಅಂತ ಅಂದ್ಬಿಟ್ಟು, ಯಾವಾಗ 2018 ಮಾರ್ಚಲ್ಲಿ ಹೋಗಿತ್ತು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ಗೆ ಬಂದೆ. ನಮಗೆ 8 ತಿಂಗಳು ಅಲ್ಲಿದ್ದೆ. ಆ ಮಧ್ಯದಲ್ಲೂ ಮೀಟ್ ಮಾಡಕ್ ಬಂದ್ಬಿಡ್ತಿದ್ರು ಇವರು ನನ್ನ. 2018 ಇವಳು ಬರ್ಡೇ ದಿನನೇ ಬೇಕು ಅಂತ ಕಾರ್ ತಗೊಂಡಿದ್ದೆ ನಾನು I-20. ಆಮೇಲೆ ಇನ್ನೊಂದೇನಂತ ಅಂದ್ರೆ, ಇವ್ರು ತಗೊಂಡಿದ್ದು ಅಂದ್ರೆ ಇವ್ರ ಅಪ್ಪ ತಗೊಂಡಿದ್ದು, ಇವ್ರು ಅದೇ ಡೇಟಲ್ಲಿ ತಗೋಬೇಕು, ನನ್ನ ಬರ್ಡೇ ದಿನನೇ ಡೆಲಿವರಿ ಇಸ್ಕೊಬೇಕು ಅಂತ ಅಂದ್ಬಿಟ್ಟು ಇಸ್ಕೊಂಡ್ರು. ಅವತ್ತು ಆ ಕಾರ್ ತಗೊಂಡಾದ್ಮೇಲೆ ನಮ್ಮ ಅಪ್ಪನ ಆಫೀಸ್ ಬಿಟ್ಬಿಟ್ಟು ಫಸ್ಟ್ ಲೇಡಿ ಅಂತ ಹತ್ತಿದ್ದು ನಾನೇ ಆ ಕಾರ್ಗೆ. ನಮ್ಮಪ್ಪ ನಾನು ಫಸ್ಟ್ ಹತ್ತಿದ್ದು, ಬಿಟ್ರೆ ಸೆಕೆಂಡ್ ಇನ್ನೇನೆ. ಮೀಟ್ ಮಾಡಕ್ ಬಂದ್ರು. ಅವಾಗ ಒಂದ್ ದೊಡ್ಡ ಕತೆ. ನನ್ನ ಹತ್ರ ಒಂದ್ ಸ್ಕೂಟಿ ಪೆಪ್ಪಿತ್ತು ಫ್ರೆಂಡ್ಸ್, ಅದನ್ನ ಇವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ಬೇಕಾದ್ರೆ ಕೀ ಬಿದ್ದೋಗ್ಬಿಟ್ಟೈತೆ. ಅಲ್ಲಿ ನೋಡಿ ಸ್ಟಾಪ್ ಮಾಡಕ್ಕೆ ನಿಲ್ಸಕ್ ನೋಡ್ತೀನಿ, ಕೀನೇ ಇಲ್ಲ. ಆಮೇಲೆ ಇವ್ರು ಹೋಗ್ಬಿಟ್ಟು ಹೊಸ ಕೀ ಮಾಡಿಸ್ಕೊಂಡ್ ಬಂದು ಕಾರೊಳಗೆ ಕೂರಿಸ್ಬಿಟ್ಟು ತಗೊಂಡೋಗಿ
ಅದು ಎಲ್ಲಿ ಸಿದ್ಧಾರ್ಥ ಲೇಔಟಲ್ಲೇನೆ ಟೆರಿಷಿಯನ್ ಹೊಸ ಕೀ ಮಾಡಿಸ್ಕೊಂಡು ಬಂದು ಇವರು ಕೀ ಮಾಡಿಸ್ಕೊಂಡು ಬಂದು ಅದೇನೇನೋ ಅದೆಲ್ಲ ಆಯ್ತು. ಅದಾದ್ಮೇಲೆ ನಾನು ಈ ಗಾಡಿ ತಗೊಂಡಿದ್ದು ಹೆಂಗೆ ಅಂತ ಅಂದ್ರೆ, ಅಲ್ಲಿ ಇವರು ಬೆಂಗಳೂರಿಂದ ಬಂದ್ಮೇಲೆ ಇಲ್ಲೊಂದು ಯಾವುದೋ ಕೋಚಿಂಗ್ ಕ್ಲಾಸ್ ಬಂದು ಇಲ್ಲಿ ಇದು ಇದಿದೆಯಲ್ಲ ಪೊಲೀಸ್ ಭವನ ಹತ್ರ, ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಂತ ಇವರು ಜಾಯ್ನ್ ಆಗ್ತೀನಿ ಅಂತ ಅಂದ್ರು. ನಮ್ಮ ಅಕ್ಕನೂ ಅವಾಗ ಅದೇ ಟೈಮ್ ಗೊತ್ತಾಯಿದ್ಲು. ನಾನು ನಮ್ಮ ಅಮ್ಮನ ಹತ್ರ, ಅಮ್ಮ ನಾನು ಅಕ್ಕ ಇಬ್ರು ಸೇರ್ಕೊಂತೀವಿ, ನಾವಿಬ್ರು ಓಡಾಡೋಕ್ಕೆ ಗಾಡಿ ಬೇಡವಾ ಅಂತ ಅಂದ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡಿ ಅವಾಗ ನಾನು ಈ ಗಾಡಿನ ತೆಗೆಸ್ಕೊಂಡೆ. ಸೊ ನೋಡಿ, ಹುಡುಗನ್ ಮೀಟ್ ಮಾಡೋಕ್ಕೆ ಗಾಡಿ ತಗ್ಸ್ಕೊಂಡಿದ್ದು ನಾನು 2018ರಲ್ಲಿ. ನಡೀರಿ ಈಗ ಹೋಗೋಣ. 56,000 ಓಡಿದೆ ಗಾಡಿ, ರುಬ್ಬ ಹಾಕ್ಬಿಟ್ಟಿದೀವಿ. ನನ್ಕಿಂತ ನೀವೇ ಜಾಸ್ತಿ ಓಡಿಸಿರೋದು ಅದನ್ನ. ಇವತ್ತು ಗಾಡಿಲಿ ಹೋಗ್ತಾ ಇದ್ದೀವಿ. ಬುಲೆಟ್ ತೆಗಿಯೋದಿಲ್ಲ, ಒಳಗಡೆ ಸುಮ್ಮನೆ ನಿಂತೈತೆ. ಅದನ್ನ 10,000 ಓಡಿಸಿಲ್ವೇ ನಾವು? 8,000 ಓಡಿದೆ. ಅದನ್ನ ಹಂಗೆ ಶೋ ಪೀಸ್ ಥರ ನಿಲ್ಸವ್ರೆ. ಫ್ರೆಂಡ್ಸ್, ನಾವು ದೀಪಕ್ ಜ್ಯುವೆಲ್ಸಿಗೆ ಬಂದಿದ್ದ ಮೇನ್ ರೀಸನ್ ಏನಂತಂದರೆ, ನವೀನ್ ಅವ್ರದ್ದು ಅದು ರಾಶಿ ನಕ್ಷತ್ರದ್ದು ಏನು ಹರಳಾಕ್ಬಿಟ್ಟು ಉಂಗುರ ಮಾಡಿಸಿರ್ತೀವಲ್ಲ, ಅದ್ರದ್ದೇನು ಹವಳ ಏನಾಗ್ಬಿಟ್ಟಿತ್ತು ಅಂತ ಅಂದರೆ ಒಡೆದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅವರು ಇಲ್ಲ ಹೊಸ್ದಾಗೇ ಮಾಡಿಸ್ಬಿಡಿ ಅಂತ ಅಂದರು. ಅದಕ್ಕೇ ಈಗ ಆರ್ಡ್ರ್ ಕೊಡ್ತಾಯಿದ್ವಿ. ಅವರು ಹೇಳ್ತಾಯಿದ್ರು ಏನೋ ದೃಷ್ಟಿಯಿಂದ ಹಿಂಗಾಗಿರುತ್ತೆ ಯೂಶಲಿ, ಅಂದರೆ ಹವಳ ಹತ್ರ ಒಡೆದೋಗಿದೆ ಅಂತ ಅಂದರೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ಏನೋ ಹಿಂಗಾಯಿತು. ಹಾಗಾಗಿ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷದಿಂದ, ಸುಮಾರು ವರ್ಷದಿಂದ ಆ ಥರದ್ದು ಹಾಕಿದ್ರು, ಬಟ್ ಆಗಿರಲಿಲ್ಲ. ಬಟ್ ಈ ಥರ ಆಯ್ತಲ್ಲ, ಏನೋ ಒಂಥರ ಬೇಜಾರು ಆಯಿತು. ಓಕೆ, ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅದ್ರ ಜೊತೆಗೆ ನಾನು ಮುಂಚೆ ಒಂದು ರಿಂಗ್ ಆರ್ಡರ್ನ ಕೊಟ್ಟಿದ್ದೆ, ಒಂದು ವಿಡಿಯೋನ ನೋಡಿಬಿಟ್ಟು ನಾನು ಆರ್ಡ್ರನ್ನ ಕೊಟ್ಟಿದ್ದೆ. ಸೊ ಆ ಥರದ್ದು ಅದು ರೆಡಿಯಾಗಿದೆ ಅಂತಂದರು. ಓಕೆ, ಅದನ್ನು ಕಲೆಕ್ಟ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈಗ ಅದನ್ನು ರಿಸೀವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನವೀನ್ ಅವರು ಅದನ್ನು ಆರ್ಡ್ರ್ ಕೊಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ರಿಂಗ್ ರೆಡಿ ಆಗಿದೆಯಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ಏನಂತ ಅಂದರೆ ತುಂಬ ಕ್ವಿಕ್ಕಾಗೇ ಮಾಡಿಕೊಟ್ರು. 1 ವೀಕಲ್ಲೆಲ್ಲ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ನೋಡಿ, ಮಧ್ಯ ಸ್ಟೋನ್ ಬರುತ್ತೆ ಆ್ಯಂಡ್ ಸುತ್ತ ಈ ಥರ ಡಿಸೈನ್ ಬರುತ್ತೆ, ಗಟ್ಟಿಯಾಗಿದೆ. ಇದು ವೆಯ್ಟ್ ಬಂದು 5 ಗ್ರಾಮ್ಸ್ ಇದೆ, 5.170. ಸೊ 170 ಮಿಲಿ ಆ ಥರ ಏನೋ ಬರುತ್ತೆ, 5 ಗ್ರಾಮ್ 170 ಮಿಲಿ. ಸೊ ಚೆನ್ನಾಗಾಗಿದೆ. ಸೊ ಇದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಮನೆಗೆ ಅಂತ ಅಂದ್ಬಿಟ್ಟು ಹೋದ್ವಿ. ಯಾಕೆ ತಂಬಿಟ್ಟು ತಿಂದ್ರೆ ನಾನು ಬೈತೀನ ಅಥರ್ವ? ಬಂದ್ರನ ನಿಮ್ಮ ಮಮ್ಮಿ? ಬಂದ್ರ ಬೈಲಿ. ಓ, ತಂಬಿಟ್ಟು ತಿಂತಿದ್ಯಾ? ನಾನಂತೂ ನವೀನ್ ಕ್ಲಿನಿಕ್ಗೆ ಹೋಗ್ಲಿಲ್ವಲ್ಲ ನವೀನ್. ಹಲ್ಲು ಅಗ್ಯಕ್ಕೆ 2 ಕಡೆನೂ ಅಗ್ಯಕೈತೇನ, 2 ನೋವು. ನಾನು ಜಾಸ್ತಿ ಸ್ವೀಟ್ಸ್ ತಿಂತೀನಲ್ಲ, ಫುಲ್ಲು 2 ಅಲ್ಲಲ್ಲಿ. ನೆನ್ನೆ ರೋಟಿ, ಮದ್ವೆ ಮನೇಲಿ ರೋಟಿ ತಿನ್ನಕೈತಿಲ್ಲ ನನ್ಗೆ ಅಗ್ಯಕ್ಕೆ. ನಾಳೆ ಹೋಗೋಣ. ಅಯ್ಯೋ, ನಾನು ಸ್ವೀಟೇ ತಿನ್ನಲ್ಲ. ನಾನು ನಮ್ಮ ಮನೇಲಿ ಹಂಗೆ ಐತೆ ಫ್ರಿಜ್ಜಲ್ಲಿ. ಫಸ್ಟ್ ತೋರ್ಸ್ಕೋಬೇಕು ನಾನು. ಇನ್ನು ಮಾಡಿ ಇಟ್ಟಿದ್ದೀನಿ, ಅದು ಯಾಕೋ ಸ್ವಲ್ಪ ನೀರಿನಂಗೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಇಟ್ಟರೆ ಅದು ಸೇರ್ಕೊತದೆ, ಅದು ಗಟ್ಟಿ ಆಯ್ತದೆ. ನೀನು ಇಟ್ಕೊಂಡು ಕೈ ಟ್ಯೂಷನ್ಗೆ ಸೇರ್ಕೋತೀಯಾ? ಒಳ್ಳೆ ಕೆಲಸ, ಚೆನ್ನಾಯ್ತಾ? ಆ್ಯಕ್ಚುಲಿ ನಾನು ಇದು ಇನ್ನು ಸ್ವಲ್ಪ ಬೇರೆ ಥರ ಹೇಳಿದ್ದೆ. ಅದು ಒರಿಜಿನಲ್ದು ನಾನು ತೋರಿಸಿದ ಡಿಸೈನ್ ತೋರಿಸ್ತೀನಿ ನೋಡು, ಅದು ಬೇರೆ ಥರ ಇದೆ. ಇಲ್ಲ, ಇದು ಡಿಫ್ರೆಂಟ್ ಆಗಿದೆ. ಚೆನ್ನಾಯ್ತಾ? ಹೇಗಿದೆ? ಯಾರ್ದಿದು? ನಂದು. ನನಗೆ ಗಿಫ್ಟ್ ಕೊಡ್ತಿರೋದು ಮಮ್ಮಿ. ಹಾ, ಇಟ್ಕೊಳ್ಳ ಅತ್ತೆ? ಫ್ರೆಂಡ್ಸ್, ಈಗ ಅಡುಗೆ ಬೇಳೆ ಸಾಂಬಾರು. ಏನು ಸಂಭ್ರಮ ಇದು? ಯಾವ ಏನು? ಬದನೆಕಾಯಿ ಬೇಳೆ ಸಕ್ಕದಾಗಿ ಮಾಡ್ತಾರೆ ನಮ್ಮಮ್ಮ. ಒಳ್ಳೆ ಮದುವೆ ಮನೆ ಸಾಂಬಾರು ಥರ ಇರುತ್ತೆ ಮಾಡೋದು. ಲೈಟ್ ಹಾಕಮ್ಮ, ಇದು
ಚೆನ್ನಾಗಿರುತ್ತೆ. ನಂಚ್ಕೊಳಗೇನೋ ಬಜ್ಜಿ ಗಿಜ್ಜಿ ಮಾಡ್ತೀನಿ ಅಂತಿದೆ. ಬಜ್ಜಿ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ. ನಾನು ಪಾತ್ರೆ ತೊಳ್ಕೊಡ್ತೀನಿ. ಆ್ಯಕ್ಚುಲಿ ರಕ್ಷಿತಾ ಈಗ ಕಿಚನ್ ಬರೋಂಗಿಲ್ಲ, ಸೊ ನಾನೀಗ ನಮ್ಮ ಅಮ್ಮಂಗೆ ಪಾತ್ರೆ ತೊಳ್ಕೊಡ್ತೀನಿ. ಎಷ್ಟೊಂದು ಪಾತ್ರೆ ಕಾಯ್ತಾ ಇದೆ. ಅದೇನು ಸೌಂಡು ಬತ್ತೈತೆ? ಅಯ್ಯೋ ಇಷ್ಟೊಂದು ಪಾತ್ರೆ ಐತಲ್ಲಮ್ಮ. ನಿನ್ ಮಗ ಕೆಲಸ ಮಾಡಿಸ್ಕೊಟ್ಟ ಬಂಟು ಪಾತ್ರೆ ಇಲ್ಲ ನೀ ಹೋಗು, ಈಗ ಪಪ್ಪ ಹತ್ರ ಹೋಗು, ಪಪ್ಪ ಹತ್ರ ಹೋಗು. ಬಂಟು ಇನ್ನೂ ಒಗ್ಗರಣೆಗೆ ಹಾಕಿಲ್ವಾ? ಓಕೆ ಬೇ, ಅದೇನೋ ಬಾಯಿಗೆ ತಕೊಂಡು ತಿಂತಾವನೇ ಅಲ್ಲಿ. ತಿನ್ನೋದನ್ನ ತಿನ್ನಲ್ಲ, ಬೇಡದಿರೋದೆಲ್ಲ ತಿನ್ನೋದು. ಬಾ ಬಂಟು. ಗಿಣ್ ಮಾಡದ್ನ ಹಾ, ಸುಮಾರು ಕೆಲಸ ಹಿಡ್ದೈತೆ ನನಗೆ. ಕೆಲಸ ಇಲ್ಲ. ನಿನ್ ಮಗನ್ಗೆ ಮಾಡಿ ತಿನ್ಸೋಡಲ್ಲಿ ಹಂಗೆ ಬಿಡೋದು ಹಿಂದೆ ಹೋದ್ದು. ಯಾಕೆ ಅನ್ನ ತಿನ್ನ ಮಧ್ಯಾಹ್ನ? ಬರೀ ಹಾದೊಂದು ಚೆನ್ನಾಗಿ ಗಡಗಡ ಹಾಕ್ಬಿಡಿದ ನೀನು. ಅವ್ನು ಹುಷಾರ್ ತಪ್ಪದಾಗ್ಲಿಂದ ಪಾಪ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಸಣ್ಣನೇ ಅತ್ತೆ ಅಂತೆ ಅಂತ ಇತ್ತು. ಯಾಕಾರ ಕರ್ಕೊಂಡು ಹೋದ್ ಅನ್ಸ್ಬಿಟ್ಟು. ಅಮ್ಮ ಮಕ್ಳು ಕರ್ಕೊಂಡು ಎಲ್ಲೂ ಹೋಗೋದಲ್ಲ. ಮನೇಲಿರೋದು ಒಳ್ಳೇದು. ಈ ಬಿಸಿಲಲ್ಲಂತೂ ಹೋಗ್ಲೇಬಾರ್ದು. ಏ ಕಷ್ಟ, ಮಕ್ಳಿಗೂ ಸ್ಟ್ರೈನ್ ಆಗುತ್ತೆ. ಹೌದು, ಬಹಳ ಸ್ಟ್ರೈನ್ ಅನ್ಸುತ್ತೆ. ಬಂದು 2 ಅವರ್ ನೀಟಾಗಿ ಕಂಪ್ಲೀಟಾಗಿ ನಿದ್ದೆ ಮಾಡಿರೋದು. ಎಲ್ಲ ಸಮಾಧಾನ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಪ್ಪ ಪಾಪು? ಟೀ ಶರ್ಟ್ ಎಲ್ಲಿ ಇಟ್ಟಿದ್ರು? ಅಲ್ಲೇ ಇತ್ತಲ್ಲಪ್ಪ, ಎಲ್ಲಿ? ಬೆಳಗ್ಗೆ ಇತ್ತು. ತುಂಬ ದಿನ ಆಗಿತ್ತು ಈ ಟೀ ಶರ್ಟ್ ಹಾಕಿವರು. ತುಂಬಾ ಕಾಣಿಸ್ತಿತ್ತು. ಹಂಗೆ ಸುಮಾರು ಟೀ ಶರ್ಟ್ಗಳು ಎಲ್ಲೆಲ್ಲೋ ಸೇರ್ಕೊಟ್ಟಿರ್ತಾರೆ, ಆಚೆಗೆ ಬರ್ಬೇಕಷ್ಟೇ. ಈಗ ಮಕ್ಕಳಿಗೆ ಸಿಕ್ಕಾವೆ. ಅಮ್ಮ ಏನ್ರಿ ಇಷ್ಟೊಂದು ಪಾತ್ರೆ ಐತೆ. ನಮ್ಮಂಗೆ ಪಾಪ ಬೆಳಗ್ಗೆಯಿಂದ ಆರ್ಯ ಏನು ಮಾಡಕ್ಕೆ ಬಿಡೋಲ್ಲ, ಗೊತ್ತಲ್ಲ ಅವನು. ಹಾಂ, ಏನು ಮಾಡಕ್ ಬಿಟ್ಟಿಲ್ಲ. ನಮ್ಮ ಅಮ್ಮಗೆ ನಾನು ಅಮ್ಮ ಬಜ್ಜಿ ಮಾಡ್ಕೊಡ್ತೀಯ, ಪಾತ್ರೆ ತೊಳ್ಕೊಡ್ತೀನಿ ಅಂತ ಅಂದಿದೆ. ಆಲೂಗಡ್ಡೆ ಬಜ್ಜಿ ಇಷ್ಟ ನನಗೆ. ನಮ್ಮ ಅಮ್ಮ ಬಜ್ಜಿನೂ ಮಾಡ್ತವ್ರೆ, ಅದಕ್ಕೆ ನಾನು ಅಷ್ಟೊಂದು ಪಾತ್ರೆ ತೊಳ್ಕೊಟ್ಬಿಡ್ತೀನಿ. ಬಿಟ್ಟಿಲ್ವ ನಾನೇನ? ಅವನು ಏನ್ ಮಾಡಕ್ ಬಿಡ್ತಾನ? ಅವನು ಏನು ಮಾಡಕ್ ಬಿಡಲ್ಲ ನೋಡಿ, ಹೆಂಗ್ ನೋಡ್ತಾನೆ, ಹೆಂಗ್ ನೋಡ್ತಾನೆ ನೋಡು. ಅಮಾಯಕ, ಕುಂತಾನ. ಅಮಾಯಕದೇನ ನೀನು? ಏನ್ ಆಯ್ತು, ಸುಮ್ಮನೆ ನೋಡು, ಅಲ್ಲಿ ಹೋಗಿ ಆ ಪಾತ್ರೆಗಳು ಮುಟ್ಬೇಕು. ಪಾತ್ರೆ ತೊಳಿತ್ಯಾ? ಪಾತ್ರೆ ತೊಳ್ಕೊಡ್ತೀನೋ? ಯಾವಾಗ ನೀವೆಲ್ಲ ನನಗ್ ಪಾತ್ರೆ ತೊಳ್ಕೊಡಂಗ? ನನ್ನ ಹೆಂಡತಿನ ನಮ್ಮನೇಲೆ ಒಂದಿರೋದು ಪಾತ್ರೆ ತೊಳ್ಸಿಲ್ಲ. ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನಾನು ಅವ್ರ ಅಮ್ಮಂಗೆ ಹೇಳಿದ್ದು, ನಿಮ್ಮ ಅಮ್ಮಂಗೆ ಹೇಳಿದ್ ನಾನು. ನನ್ನ ಹೆಂಡತಿನ ನಾನೇ ಒಂದಿರೋದು ಪಾತ್ರೆ ತೊಳ್ಸಿಲ್ಲ, ನೀವು ತೊಳಸ್ತಾ ಇದ್ದೀರ. ನಮ್ಮ ಅಮ್ಮನ ಕಡೆಯಿಂದ ಏನು ಡೈಲಾಗ್ ಬರ್ತಿಲ್ಲ. ಅಯ್ಯೋ ನೀನ್ ಹೆಂಡ್ತಿನ ಪಾತ್ರೆ ತೊಳ್ಬಿಟ್ರೆ ಇನ್ನು ಹೌದಾಗಲ್ಲ ಬಿಡಪ್ಪ ಅಂತಿದೆ. ನಾವು ನನ್ನ ಮಗನ್ ಇರೋದಲ್ಲ. ನಿನ್ ಮಗನ್ ನೋಡ್ಕೊಂಡಿಲ್ವಾ? ನಿನ್ ಮಗನ್ನ ನೀವು ನೋಡ್ಕೊಂಡಿದ್ರು ನೀವು ನಿನ್ ಮಗನ್ನ ನೋಡ್ಕೊಂಡು ಅದೇನ್ ಎರಡನೇ ಯಾವಾಗ್ಲೂ ಹಿಂಗೆ ಏನು? ನಿಮ್ಮ ಮನೇಲಿ ಹಿಂಗೇನೋ ಫ್ರೆಂಡ್ಸ್? ಎರಡನೇ ಮಕ್ಕಳು ಕಮೆಂಟ್ ಮಾಡಿ. ನನ್ನ ಆರ್ಯನ್ಗೆ ಫಸ್ಟ್ ಬಂದಿರೋ ಮಾತು ಅಮ್ಮ. ಇನ್ನೊಂದು ಟಿಶ್ಯೂ ಡಮ್ ಡಮ್ ಡಮ್. ನೀವು ಫ್ರಂಟ್ ಕ್ಯಾಮ್ರಾ ಒರೆಸ್ಲಿಲ್ವಾ? ಅಷ್ಟೊಂದು ಕ್ಲಾರಿಟಿ ಗೊತ್ತಾಗ. ಒರೆಸಿಲ್ಲ ಒರೆಸಿರ್ಲಿಲ್ಲ, ಈಗ ಒರೆಸ್ತಾ. ಅಥರ್ವ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಡು. ಒಂದು ಖಾಲಿ ಆಗ್ಬಿಟ್ಟೈತಾ? ಆನ್ಲೈನ್ ಖಾಲಿ ಆಗೈತೆ. ಇನ್ನು ಸ್ಕೂಲೇ ಮುಗಿತು ಬಂದ್ರೆ ಆರಾಮಾಗಿ ಬಿಡಿ ಅವ್ನ. ಅವಾಗ ಏನಾದ್ರು ಹೇಳಿತಾನೆ, ನೀರು ಆನ್ ಮಾಡ್ತಾನೆ ಆಯ್ತು, ನಾ ಹಾಲು ಕರ್ಕೊಂಡೋಗಿ ತೊಳ್ಬಿಡ್ತೀರಾ? ಓಕೆ ಬನ್ನಿ. ನನ್ನ ಹೌದು, ಚಿಮ್ನಿ ಆನ್ ಮಾಡಿರಂಗೆ ಫೀಲ್ ಇಲ್ಲ ನೋಡು. ನಮ್ದು ಎಷ್ಟು ನಾಯ್ಸ್ ಬರುತ್ತೆ. ಅದಕ್ಕೆ ಶಿವಗ್ ರೇಗಿಸ್ತಾ ಇದೀನಿ. ನನ್ಗೆ ಅಂತದ್ ಕೊಡ್ಸ್ಬಿಟ್ಟು ತಂದಾಗ್ಲೇ ಯೋಚನೆ ಮಾಡಿ ಅದನ್ನ ಬಿಡಿಸಿ ಇದನ್ನ ಹಾಕಿಸ್ಕೊಂಡ್ಬಿಡ್ಬೇಕಿತ್ತು ನಮಗೆ. ನಾವು ಆದ್ರೆ ಲುಕ್ಕು ಚೆನ್ನಾಗಿರೋದೇ ಎಲಿಕ. ಲುಕ್ ವೈಸು ಲುಕ್ ವೈಸ್ ಎಲ್ಲ ಆನ್ ಮಾಡ್ಕೊಂಡ್ರೆ ತಲೆ ನೋವು ಬಂದ್ಬಿಡ್ತದೆ. ಇದು ಸ್ಕ್ವೈರ್ ಇದೆ, ಅದು ಈ ತರ ಬರುತ್ತೆ. ಆಕ್ಚುಲಿ ನಾವು ಚೆಕ್ ಮಾಡ್ಕೊಳ್ಳಿಲ್ಲ, ಏನು ಮಾಡಿ ಇಷ್ಟು ಕಡಿಮೆ ಈ ರೇಟಲ್ಲಿ ಇದೇ ಸಿಗುತ್ತೆ. ತುಂಬಾ ಕಾಸ್ಟ್ಲಿನೇ ಇರೋದು. ಹೌದು. ಎಷ್ಟಿದು? 15 15
ನೀನು 18 ಅಂದಲ್ಲ. ನಮ್ ಶಿವಗೆ ಎಲ್ಲ ಬರ್ತೋಗಿರ್ತದೆ ಫ್ರೆಂಡ್ಸ್, ಆದ್ರೆ ಹೆಂಡತಿ ಬರೀದೇ ಇದ್ರೆ ಸಾಕು. ಅವನು ಅಂಗಡಿಯಿಂದ ಏನೇ ತಗೊಬರ್ಲಿ, ಅದೆಷ್ಟು ಕೊಟ್ಟೆ ಗೊತ್ತಿಲ್ಲ, ಯಾವ ರೇಟ್ ಆದ್ರೂ ಅವನ ಬಗ್ಗೆ ಏನಾದ್ರು ಗೊತ್ತಿಲ್ಲದೆ ಇರೋರು ಅನ್ಕೊಳ್ಳೋರಾದ್ರೆ ಇವ್ನು ಬೇಕು ಬೇಕು ಅಂತಾನೆ ಹೇಳ್ತಾರೆ ಅನ್ಕೋಬೇಕು. ಎಲ್ಲಾನು ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮಂಗೆ ಎರಡೆರಡು ಆಪರೇಷನ್ ಮಾಡಿಸ್ಕೊಂಡು ಅನಸ್ರೇಜೆ ತಗೊಂಡಿದ್ರು ಇನ್ನೇನ್ ಕತೆನೋ. ಬೇಗ ನಾನ್ ವೆಜ್ ತಿನ್ನೋ ಒಂದು ವಾರ ಆಯ್ತು ಕಣ್ರ. ಲಾಸ್ಟ್ ನಾಗ ಯಾವಾಗ ಅದೇ ಗ್ರೇವಿ ಮಾಡಿದ್ವಲ್ಲ ಮನೇಲಿ, ಅದೇ ಇಟ್ಕೊತಲ್ಲ. ಭಾನುವಾರ ಶಿವರಾತ್ರಿ ಬಂತು, ಸೋಮವಾರ ತಿನ್ಬಾರ್ದು ಅಂತ ತಿನ್ಲಿಲ್ಲ, ಮಂಗಳವಾರ ಅಮಾವಾಸ್ಯೆ ಅಂತ ಮಾಡ್ಲಿಲ್ಲ, ಇನ್ನು ಬುಧವಾರ ನೆನ್ನೆ ಮಾಡ್ಲಿಲ್ಲ, ಗುರುವಾರ ಇವತ್ತು ಗುರುವಾರ ಅಂತ ಮಾಡ್ಲಿಲ್ಲ. ಅಮ್ಮ ನಡಿ ಹೋಗೋಣ, ನಡೀರಿ. ನೀನೇನೋ ಬುಕ್ ತಗೋಬತ್ತೀನೋ, ಯಾವ ಬುಕ್ ಅದು? ದೊಡ್ಡದಲ್ಲ ಚಿಕ್ಕದು. ದೊಡ್ಡದಲ್ಲ ಚಿಕ್ಕದು ಅಲ್ಲ, ರಫ್ ಬುಕ್. ಏನ್ ಕತೆ, ಯಾರ್ದದು? ನನ್ನ ಪ್ರಕಾರ ಈ ಸಂವಿಧಾನ ಬರ್ತಿರೋ ಅಂಬೇಡ್ಕರ್ ಅವರು ನಿನ್ನೆಷ್ಟು ಬುಕ್ ಹಿಡಿದವ್ರು ಇಲ್ವೋ ಅನ್ನೋದೇ ನನಗೆ ಡೌಟ್ ಐತೈತೆ. ಅವ್ರನ್ನೇನಾದ್ರು ಮೀರ್ಸ್ಬಿಟ್ಟಿ ಅಂತ ಒಂದ್ ಕಡೆ ಭಯ. ಅವ್ರ ತರ ಆಗ್ಬೇಕು ಮಗ್ನೆ ನೀನು. ಸಂವಿಧಾನ ಶಿಲ್ಪಿ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತರ ಆಗ್ಬೇಕು ನೀನು. ಅಂಬೇಡ್ಕರ್ ಗೊತ್ತು ಅಲ್ವಾ ನಿನ್ಗೆ? ನಿಜ, ಇವನ್ ಬುಕ್ ಹಿಡ್ಕೊಂಡಾಗೆಲ್ಲ ಅವರೇ ನೆನಪಾಗ್ತಾರೆ ನಮ್ಗೆ. ಅಥರ್ವಾ, ನೀನು ಅವ್ರ ತರ ಓದಿ ನೀನು ಅದೇ ತರ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕು. ಕೊಡ್ತೀಯಾ? ಯಾರ ತರ? ಯಾರ ತರ? ಯಾರ ತರ? ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ತೋರಿಸ್ಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ ಕಣಮ್ಮ. ಗಾಂಧೀಜಿ ಅವರು ಸೇರಿಸ್ಬಿಟ್ಟವ್ರು. ಏನಪ್ಪ? ಅಂಬೇಡ್ಕರ್ ಮತ್ತು ಗಾಂಧೀಜಿ. ವೆರಿ ಗುಡ್. ನಮ್ಮ ಒಬ್ರು ಪರಿಚಯದವ್ರು ಇದ್ದಾರೆ, ಅವ್ರು ಹೆಂಗ್ ಹೇಳೋದು ಅಂದ್ರೆ ಗಾಂಧೀಜಿಯವರು ವಿಷ್ಣು ಅವತಾರ ಅಂತೆ. ಅವ್ರು ಅದೇ ತರ ಹೇಳೋದು, ಗಾಂಧೀಜಿಯವರು ವಿಷ್ಣುನೇ ಗಾಂಧೀಜಿ ಆಗಿ ಹುಟ್ಟು ಬಂದಿರೋದು ಅಂತ. ಅವರು ಸತ್ತಾಗ ಹರೇ ರಾಮ್ ಅಂತ ಲಾಸ್ಟಲ್ಲಿ ಹೇಳಿ ಅವರು ಪ್ರಾಣನ ಬಿಡ್ತಾರೆ ಅಂತ. ಯಪ್ಪ ನಿಜ, ಆ ಫ್ರೀಡಮ್ ಫೈಟರ್ಸ್ ಎಲ್ಲ ಅವತ್ತು ಅಷ್ಟೆಲ್ಲ ಹೋರಾಡಿರೋದಕ್ಕೆ ನಾವು ಇಷ್ಟು ಸ್ವತಂತ್ರವಾಗಿದ್ದೀವಿ. ನಮ್ಮ ಆರ್ಯನ್ಗೆ ನಿದ್ದೆ ಬಂದು ತುಂಬ ಅಳ್ತಾ ಇದೆ. ಸೊ ಹಾಗಾಗಿ ನಾವು ಅಲ್ಲಿಂದ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಅಂತ ಹೊರಟು ಆರ್ಯನ್ನ ಮಲಗಿಸ್ತಾ ಇದ್ವಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.